ರಾಯಚೂರು ಜಿಲ್ಲೆಯಲ್ಲಿ ಅಂಧ ವಿದ್ಯಾರ್ಥಿನಿಯೊಬ್ಬಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾಳೆ. ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮದ ಸಂಜನಾ ಎಂಬ ವಿದ್ಯಾರ್ಥಿನಿ ಕಲಾ ವಿಭಾಗದಲ್ಲಿ 96% ಅಂಕಗಳನ್ನು ಗಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾಳೆ. ಸಂಜನಾ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದು, ವಿಶೇಷವಾಗಿ ತನ್ನ ದೃಷ್ಟಿ ಸಮಸ್ಯೆಯ ನಡುವೆಯೂ ಈ ಸಾಧನೆ ಸಾಧಿಸಿರುವುದು ಪ್ರೇರಣಾದಾಯಕವಾಗಿದೆ. 4ನೇ ತರಗತಿವರೆಗೆ ಮಾತ್ರ ವಿದ್ಯಾಭ್ಯಾಸ ಮಾಡಿದ ತಾಯಿ ತನ್ನ ಮಗಳಿಗೆ ಪ್ರತಿದಿನ ಪಾಠ ಬೋಧನೆ ಮಾಡಿ ನೆರವಾಗಿದ್ದು, ಈ ಯಶಸ್ಸಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಕಾಲೇಜಿನಲ್ಲಿ ಉಪನ್ಯಾಸಕರು ಹೇಳಿದ ಪಾಠಗಳನ್ನು ಮನೆಯಲ್ಲಿ ತಾಯಿ ಪುನರಾವರ್ತನೆ ಮಾಡಿಸುತ್ತಿದ್ದುದರಿಂದ ಸಂಜನಾ ಪಾಠಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡಳು. ತಾಯಿ ಮಗಳ ಈ ಸಂಯುಕ್ತ ಪ್ರಯತ್ನವೇ ಈ ವಿಶೇಷ ಸಾಧನೆಗೆ ಕಾರಣವಾಗಿದೆ. ನಾನು ನಮ್ಮದು ಪಾಮನಕಲ್ಲೂರು. ನಾನು SSLC ವರೆಗೆ ಅಲ್ಲೇ ಓದಿದ್ದೆ ರೀ. ಕಾಲೇಜಲ್ಲಿ ಎಲ್ಲಿ ಹಚ್ಬೇಕು ಮುಂದೆ PUC ಕಾಲೇಜ್ ಅಂತ ಭಾಳ ತಲೆ ಕೆಡಿಸ್ಕೊಂಡು ಕವಿತಾ ಕಾಲೇಜಿಗೆ ಹಚ್ಚಿದ್ರಿ. ಅವ್ರು ಹಚ್ಚಿದಂಗೆ ಈ ಕಾಲೇಜಿಗೂ ಭಾಳ ಚೆನ್ನಾಗಿತ್ತು ರೀ ಸರ್. ಈ ಕಾಲೇಜಿಗೆ ನಾನು ಬಸ್ನಾಗ ಬರ್ಬೇಕಂದ್ರೆ ಹೆಂಗೆ ಬರ್ಬೇಕಂತ ಭಾಳ ತುಂಬ ಭಯ ಆಗ್ತಿತ್ತು ರೀ. ಅಲ್ಫಿ ಎಂಬ ಒಳ್ಳೆ ಗೆಳತಿನ ದೇವ್ರು ನನಗೆ ಕರುಣಿಸಿಕೊಟ್ಟಾರೆ ಈ ಕಾಲೇಜಿನಿಂದ. ಈ ಕಾಲೇಜದೊಳಗೆ ನನಗೆ ಎಲ್ಲ ಲೆಕ್ಚರ್ಸ್ ತುಂಬ ಭಾಳ ಸಪೋರ್ಟ್ ಮಾಡಿದ್ದೀರಿ. ಇದು ಕಾಲೇಜಿಂದ ಇಲ್ಲಿ ಎಲ್ಲ ಪಾಠ ಕೇಳಿ ಹೋದ್ಮೇಲೂ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಅದನ್ನು ಯಾವುದೇ ಡೌಟ್ ಇದ್ರೂ ಹೇಳ್ತಿದ್ರಿ. ಪಾಠಗಳನ್ನು ಕೇಳಿ ಎಕ್ಸಾಮ್ ಬರ್ತೀನಿ ರೀ. ಯಾಕಂದರೆ ಪುಸ್ತಕಗಳು ಓದೋಕ್ಕಾಗಲ್ಲ. ಕಾರಣ ನನ್ನ ಪುಸ್ತಕದ ಅಕ್ಷರ ಕಣ್ಣಿನ ದೋಷ ಇರೋದ್ರಿಂದ ಪುಸ್ತಕದ ಅಕ್ಷರ ಕಾಣಲ್ರಿ. ನನಗೆ ಈ ಕಾಲೇಜಿಂದ ಎಲ್ಲ ಕ್ಲಾಸ್ ಕೇಳಿದ್ಮೇಲೆ ನಮ್ಮ ಅಮ್ಮ ಹೇಳ್ಕೊಡ್ತಿದ್ದೀರಿ. ನಮ್ಮ ಅಣ್ಣವ್ರು ಅಮ್ಮ ಎಷ್ಟನೇ ಕ್ಲಾಸ್ ಓದಳಮ್ಮ? ಅಮ್ಮ 4ನೇ ಕ್ಲಾಸ್ ಓದಿದ್ದಾರೆ. ಏನು ಹೆಸರು ಅಮ್ಮಂದು? ಸುಮಿತ್ರ. ಅಂದರೆ PUC ಬುಕ್ ಅಮ್ಮ ಓದಿ ಹೇಳ್ತಿಲ್ಲ. ನನ್ನ ಗಂಡ ಎಕ್ಸಾಮ್ ಬರೆಯೋಕ್ಕೆ ಹೆಲ್ಪ್ ಮಾಡಿದ್ದೆ. ಈ ನಮಗೆ ಅತಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ತಂದೆ ತಾಯಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಫೂರ್ತಿ ಯಾರಮ್ಮ ನೀವು ಎಕ್ಸಾಮ್ ಬರೋದಕ್ಕೆ? ನಾನು ಎಕ್ಸಾಮ್ ಬರೋದಕ್ಕೆ ಎಲ್ಲ ಲೆಕ್ಚರ್ಸ್ ಡೌಟ್ ಕೇಳ್ತಿದ್ರಿ. ಲಾಸ್ಟಿಗೆ ಕನ್ನಡ ಮ್ಯಾಮ್ ಸ್ವಲ್ಪ ಫೋನ್ ಮಾಡಿ ನಾನು ಭಾಳ ಧೈರ್ಯ ತುಂಬಿ ಚೆನ್ನಾಗಿ ಬರೆಯಮ್ಮ ಎಕ್ಸಾಮು ಚೆನ್ನಾಗಿ ಬರೆಯಮ್ಮ ಅಂತ ಹೇಳ್ತಿದ್ರಿ. ನಾನು ಸಣ್ಣಪ್ಪಿಗೆ ಕನ್ನಡ ಮ್ಯಾಮ್ ಬಗ್ಗೆ ಎಲ್ಲ ಲೆಕ್ಚರ್ಸ್ ಬಗ್ಗೆ ಮಾತಾಡ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೇನೆ. ಆದರೆ ಆಸೆನ ಅವತ್ತು ಹೇಳೋದು ಆಗಲಿಲ್ಲ ರೀ. ಅದೇ ಆಸೆ ಇವತ್ತಿಲ್ಲಿ ನಾನು ಎಲ್ಲ ಲೆಕ್ಚರ್ಸ್ ಬಗ್ಗೆ ಕನ್ನಡ ಮ್ಯಾಮ್ ಬಗ್ಗೆ, ಹಿಸ್ಟ್ರಿ ಮ್ಯಾಮ್, ಎಲ್ಲ ಪೊಲಿಟಿಕಲ್ ಸರ್, ಎಕನಾಮಿಕ್ಸ್ ಸರ್, ಸೋಷಿಯಾಲಜಿ ಸರ್, ಇಂಗ್ಲೀಷ್ ಮ್ಯಾಮ್ ಎಲ್ಲರ ಬಗ್ಗೆ, ನಮ್ಮ ಪ್ರಿನ್ಸಿಪಲ್ ಸರ್ ಇದ್ರ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ಬೇಕಂತ ಭಾಳ ಆಸೆ ಇಟ್ಟಿದ್ದೀನಿ. ಆದರೆ ಆಸೆ ಇವತ್ತು ನೆರವೇರ್ತೀವಿ. ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀಯಮ್ಮ? ಮುಂದೆ ಓದಬೇಕಂತ. ಏನು ಓದಬೇಕು ಅಂದ್ಕೊಂಡಿದ್ದೀವಿ? ಅಧಿಕಾರಿ ಆಗ್ಬೇಕಂತಿದ್ದೀವಿ. ಓಕೆ. ಮತ್ತು ಈಗಿನ ಯುವ ಪೀಳಿಗೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಮ್ಮ? ಇವತ್ತಿನ ಪೀಳಿಗೆ ಚೆನ್ನಾಗಿ ಓದಬೇಕು ರೀ. ಅಪ್ಪ ಅಮ್ಮ ಮಾತು ಕೇಳಬೇಕು ರೀ. ಗುರುಗಳ ಮಾತು ಕೇಳಬೇಕು ರೀ. ಅನಿರೀಕ್ಷಿತವಾಗಿ ಬಂದಿರೋದು ಇಷ್ಟು ಅಂಕ ಪಡಿಬೇಕಂತ ನಾನು 90 ಮಾಡ್ಬೇಕಂತ ನನ್ನ ಗುರಿ ಇತ್ತು ರೀ. ಆ ಗುರಿ ಕಾರಣ ನಮ್ಮ ಅಪ್ಪಾಜಿ ಕವಿತಾಳ ಕಾಲೇಜ್ ಹಚ್ಚಿದ್ದು ಪಾಮನಕಲ್ಲೂರಿಂದ ನಾನು ಒಬ್ಬಳೇ ಹುಡುಗಿದ್ರಿ. ಅಜ್ಜಿ ಕನ್ನಡ ಅಡ್ಮಿಷನ್ ಮಾಡ್ಸದ್ರಿ. ಇವ್ರು ಕನ್ನಡ ಮ್ಯಾಮ್ ಫಸ್ಟ್ ನೀನು ಈ ಕಾಲೇಜಿಗೆ ನೀನು ರ್ಯಾಂಕ್ ಬರ್ಬೇಕಂತ ಹೇಳ್ತಿದ್ರಿ. ಅದ್ರಂಗೆ ಮಾತು ಇವತ್ತು ನೆರವೇರ್ತಾರೆ. ಹಳೆ ಲೆಕ್ಚರ್ಸ್ ಇದ್ರೆ ಅವ್ರು ಟ್ರಾನ್ಸ್ಫರ್ ಹೋದಲ್ಲಿ ಅವರು ಭಾಳ ಪ್ರೀತಿ ವಿಶ್ವಾಸ ತೋರಿಸಿದ್ರು. ಈಗ ಹೊಸ ಲೆಕ್ಚರ್ಸ್ ಬಂದಿದ್ರಿ. ನಾವು PUC ಇದ್ದಾಗ ಫಸ್ಟ್ PUC ಇದ್ದಾಗ ಅವರು ಭಾಳ ಕೇರ್ ಮಾಡಿದ್ರು. ಸಂಜನಾ ಅವರ ಈ ಸಾಧನೆಗೆ ಎಲ್ಲೆಡೆಯಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದಾಳೆ. 2 ವರ್ಷ ನನ್ನ ಕರ್ಕೊಂಡ್ಬಂದಿದ್ರಿ. 2 ವರ್ಷ ಜೊತೆಗೆ ಓದಿದ್ರಿ ಇಬ್ರು? ಅದೇ ಹುಡುಗಿಗೆ ಭಾಳ ಬಸ್ಸಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಭಾಳ ಹೆಲ್ಪ್ ಮಾಡ್ಯಾರ ಸರ್. ಹೌದಮ್ಮ. ಲೇಟ್ ಆದರೂ ಅಪ್ಪ ಫೋನ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಕಳಿಸ್ತಾರೆ. ಹೌದಮ್ಮ. ನಮ್ಮ ಮನೆಗೆ ಕಳಿಸ್ತಾ ನಾನು ಕೇಳ್ತಿದ್ದೆ. ಓಕೆ 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 ಓಕೆ. ಏನು ಹೆಸರು ಅಮ್ಮ? ಅಲ್ಫಿನಾ? ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.